ಬೌದ್ಧ ಮಹಾಸಭಾ ರಾಜ್ಯ ಮುಖಂಡರು ಅವರು ಸಹ ಆತ್ಮೀಯ ಸೋಮನಾಥ್ ಅವರು ಆರ್ಪಿಎಲ್ಗೆ ಅವರು ರಾಜ್ಯ ಸಂಸ್ಥೆ ಅವ್ರಿಗೂ ಸಹ ಆತ್ಮೀಯ ಸ್ವಲ್ಪವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಆನಂದ್ ಹತ್ತರವರು ಜಿಲ್ಲಾ ಕಾರ್ಯಾಧ್ಯಕ್ಷರು ಜಯಂತ್ಯೋತ್ಸವ ಸಮಿತಿ ಬೆಂಬಲಿಗ ಅವ್ರಿಗೂ ಸಹ ಆತ್ಮೀಯ ಸ್ವಲ್ಪವನ್ನು ಅನಿರುದ್ಧ ವಡಕರ್ ಬೌದ್ಧ ಉಪಾಸಕರುಗಳು ಮತ್ತು ಬೌದ್ಧ ಚಿಂತಕರು ಮತ್ತು ಪೂಜ್ಯ ಭಿಕ್ಕು ಸಂಘಕ್ಕೂ ಮತ್ತು ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ರಮಾತಾಯಿ ಅಂಬೇಡ್ಕರ್ ಅವರ 127ನೆಯ ಜನ್ಮದಿನದ ಅಂಗವಾಗಿ ನಾವೆಲ್ಲರೂ ಸೇರಿ ಡಾಕ್ಟರ್ ಅನಿರುದ್ಧ್ ವನಕರ್ ಅವರ ಕನ್ನಡ ಭಾಷೆಯಲ್ಲಿರುವಂತಹ ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಬಿಡುಗಡೆಯ ಸಮಾರಂಭ ಈ ಕಾರ್ಯಕ್ರಮ. ಡಾಕ್ಟರ್ ಅನಿರುದ್ಧ್ ವನ್ಕರ್ ರಾಷ್ಟ್ರೀಯ ಗಾಯಕರು ಕನ್ನಡ ಭಾಷೆಯಲ್ಲಿ ಅವರ ಭೀಮಗೀತೆಗಳನ್ನು ಇಂದು ಬಿಡುಗಡೆ ಮಾಡಲಿದ್ದಾರೆ. ಈ ಕಡಿಮೆ ಅವಧಿಯಲ್ಲಿ ಮಾಹಿತಿ ಸಿಕ್ತು ನನಗೆ. ನಾನು ಕೂಡ ಜನರ ಕಡೆಗೆ ರೀಚ್ ಆಗೋಂಥ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅನಿಸುತ್ತೆ. ಇವತ್ತು ಬಹಳ ಒಳ್ಳೆಯ ದಿವಸ. ನಮ್ಮ ಬಹುಜನರ ಎಲ್ಲ ತಾಯಿಯಾದಂಥ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿ ಇವತ್ತು. ಬೆಳಗ್ಗೆ ನಾನು ಕೂಡ ಹಬ್ಬ ಆಚರಣೆ ಮಾಡಿ ಎಲ್ಲರಿಗೂ ಸ್ವೀಟ್ ಹಂಚಿ ನಾನು ಸ್ವೀಟ್ ತಿಂದ್ಬಿಟ್ಟು ಮನೆಯಿಂದ ಬಿಟ್ಟೆ. ಇವತ್ತೆಲ್ಲರ ಜೊತೆ ನಾನು ಹಬ್ಬ ಮಾಡೋಣ ಅಂತ ಇಲ್ಲಿ ಬಂದೆ. ಪರವಾಗಿಲ್ಲ. ಈ ಅನಿರುದ್ಧ್ ವಾನ್ಕರ್ ಇದ್ದಾರಲ್ಲ, ನನಗೂ ಅವ್ರಿಗೂ ಹೆಚ್ಚು ಕಡಿಮೆ 20 ವರ್ಷದಿಂದ ನನ್ನ ಪರಿಚಯ. 2009ರಲ್ಲಿ ಚುನಾವಣೆ ಸಮಯ ಅಮರಾವತಿಯಲ್ಲಿ ಒಂದು ಬಡ್ನೇರ್ ಅಂತ ಒಂದು ಅನಿರುದ್ಧ್ ಭಾಯ್ ಬಡ್ನೇರ್ ಅಂತ ಒಂದು ಅಸೆಂಬ್ಲಿ ಸೆಗ್ಮೆಂಟ್ ಇದೆ. ನಾನು ಬಹುಜನ್ ಸಮಾಜ್ ಪಾರ್ಟಿ ಒಬ್ಬ ಕ್ಯಾಂಡಿಡೇಟ್ ಇದೆ, ನನ್ನ ಭಾಳ ಆಪ್ತ ಗೆಳೆಯ ರವೀಂದ್ರ ವೈದ್ಯ ಅಂತ. ಚುನಾವಣೆ ವೇಳೆಯಲ್ಲಿ ಇವ್ರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಯಾವುದೋ, ಯಾಕಂದ್ರೆ ಸಾಮಾನ್ಯವಾಗಿ ಕವಾಲಿ ನಾಗ್ಪುರ್ನಲ್ಲಿ ಮತ್ತೆ ಪ್ರಬೋಧನ್ ಕಾರ್ಯಕ್ರಮ ನಡೀತಾ ಇರುತ್ತೆ. ಬಹುಶಃ ಅದೇ ತರ ಇರ್ಬೋದು ಅನ್ಕೊಂಡು ನಾನು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ಏನು ಒಂದು 5,000-10,000 ಜನ ಸೇರಿರ್ತಾರೆ ಅಂತ. ಆದ್ರೆ ಎಂತ ದೊಡ್ಡ ಸರ್ಪ್ರೈಸ್ ಅಂತಂದ್ರೆ ನನಗೆ ಹೆಚ್ಚು ಕಡಿಮೆ 2 ಲಕ್ಷ ಜನ ಸೇರಿದ್ದಾರೆ. ಆ 2 ಲಕ್ಷ ಜನನೂ ಕೂಡ ಅವತ್ತು ನಾನು ಎಂಟ್ರಿ ಆದಾಗ ಆಗ್ತಾನೆ ಸ್ಟಾರ್ಟ್ ಆಗಿತ್ತು. ರಮಾಬಾಯಿ ಮೇಲೆ ಒಂದು ಹಾಡ್ ಶುರುವಾಗಿತ್ತು. ಅವಾಗ ಆ ರಮಾಬಾಯಿ ತ್ಯಾಗದ ಬಗ್ಗೆ ಮರಾಠಿನಲ್ಲಿ ಹಾಡ್ನ ಆಡ್ತಾ ಇದ್ದಾರೆ.
ಅದ್ರಲ್ಲಿ 2 ಲಕ್ಷದಲ್ಲಿ ಹೆಚ್ಚು ಕಡಿಮೆ 1.5 ಲಕ್ಷ ಜನ ಹೆಣ್ಮಕ್ಳು ಇದ್ರು, ಎಲ್ಲ ಗುಳೋ ಅಂತ ಅಳ್ತಾವ್ರೆ. ಆಮೇಲೆ ನನ್ಗೆ ಸರ್ಪ್ರೈಸ್ ಆಗೋಯ್ತು, ಏನ್ ಈ ತರ ಅಳ್ತಾ ಇದಾರಲ್ಲ. ಆಮೇಲೆ ಮರಾಠಿ ಆವಾಗ ಜಸ್ಟ್ ಅವಾಗ ಮದುವೆ ಆಗಿದೆ, ನನ್ನ ಹೆಂಡತಿ ಕೂಡ ನಾಗ್ಪುರವಳು. ಸೊ ಜಸ್ಟ್ ನನ್ ಮರಾಠಿ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ಕೊನೆಗೆ ಅದೆಲ್ಲ ಅವಾಗ ನನ್ನ ಮಗನು ಹುಟ್ಟಿದ್ದ, ನನ್ನ ಮಗನು ಕೂಡ ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿದೆ. ಅದೆಲ್ಲ ಆದ್ಮೇಲೆ ಕೆಲವೊಂದು ಕಾರ್ಯಕ್ರಮ ಮಾತ್ರ ಅದ್ಭುತವಾಗಿತ್ತು. ಆ ಕಾರ್ಯಕ್ರಮದಿಂದ ಏನಾಯ್ತು, ಆ ಕಾರ್ಯಕ್ರಮದಲ್ಲಿ ಒಂದು ಹಾಡಿತ್ತು ಬಹಳ ಚೆನ್ನಾಗಿತ್ತು, ವಾಡಾಡೆ ವಾರ ಕೂಫಿ ಕೂಫಿ ಸುಡುನ ಸಾರ, ಮರಾಠಿನಲ್ಲಿ ಹಾಡೋದು. ಅದ್ರ ಅರ್ಥ ನಂಗೆ ಗೊತ್ತಿಲ್ಲ, ಆದ್ರೆ ಜನ ಉಚ್ಚದಿ ಕುಣಿತಾನೆ ಇದ್ರು. ಆಕ್ಷನ್ ಇದೆಯಲ್ಲ ಈಗ ನಿಮ್ ಮುಂದೆ ಕನ್ನಡದಲ್ಲಿ, ಬಹುಶಃ ಆ ಗಾನ ಯಾರೇ ನಾವು ಕನ್ನಡ ಮೇಲೆ ವಹಿ ಶುರುವಾತೆ, ಆ ಹಾಡು ಆಕ್ಷನ್ ಬಾಡಿ ಲ್ಯಾಂಗ್ವೇಜ್ ನೋಡ್ಬೇಕು ಅಂತ ಹಿಂಗ್ ಓದಿತಾನೆ. ಅದು ಒಂದು ಥ್ರಿಲ್ಲರ್ ಬೇರೆ. ಅದು ನಾನು ಮೈಯೆಲ್ಲ ರೋಮಾಂಚನ ಆಗೋಯ್ತು ಅದನ್ನೆಲ್ಲ ನೋಡಿ. ಅದು ನೆಕ್ಸ್ಟ್ ನಾನು ತಿರ್ಗಾ ಭೇಟಿ ಆಗಿದ್ದೆಲ್ಲಪ್ಪ ಅಂತಂದ್ರೆ ದೀಕ್ಷಾ ಭೂಮಿನಲ್ಲಿ. ಹೆಚ್ಚು ಕಡಿಮೆ 5-6 ವರ್ಷ ಆದ ನಂತರ ನಾನು ನಮ್ಮ ಇಲ್ಲಿ ಮಲ್ಲಿಕಾರ್ಜುನ್ ಸರ್ ಬಂದವ್ರೆ, ಅವ್ರ ಬ್ರದರ್ ಸಿದ್ದರಾಮ ಅಂದ್ಬಿಟ್ಟು AW ಇದ್ರು, ಆಮೇಲೆ ಜಯಚಂದ್ರ ಅಂದ್ಬಿಟ್ಟು ಚೀಫ್ ಇಂಜಿನಿಯರ್ ಸಾಹೇಬ್ ಇದ್ರು. ಇವ್ರನ್ನೆಲ್ಲ ಕರ್ಕೊಂಡು ನಾನು ದೀಕ್ಷಾ ಭೂಮಿಗೆ ಬರ್ರಿ ತೋರಿಸ್ತೀನಿ ಅಂದ್ಬಿಟ್ಟು ಇದೇ ವಿಜಯದಶಮಿ ದಿವಸ ನಾನು ಕರ್ಕೊಂಡು ಹೋದೆ. ನಾನು ತೋರ್ಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಕಾರ್ನರ್ ಅಲ್ಲಿ ಈ ಇವ್ರದ್ದು ಒಂದು ಕಾರ್ಯಕ್ರಮ ನಡೀತಾ ಇತ್ತು ಜೋರಾಗಿ. ಅದು ಏನ್ ಜನ ಅಳ್ಳಾಡ್ತಾನೆ ಇಲ್ಲ. ಅವ್ರಿಗೆ ನೇಚರ್ ಕಾಲ್ ಬಂದ್ರು ಕೂಡ ಒಯ್ದಿಲ್ಲ, ಯಾಕಂದ್ರೆ ಬಿಟ್ಟೋದ್ರೆ ಜಾಗ ಸಿಕ್ಕಲ್ಲ ಅಂದ್ಬಿಟ್ಟು ಆ ಮಟ್ಟಿಗೆ ಜಾಮ್ ಪ್ಯಾಕ್ ಆಗ್ಬಿಟ್ಟಿತ್ತು. ಕಾರ್ಯಕ್ರಮ ನಡೀತಾ ಇದೆ, ಜನ ಅಲ್ಲೂ ಕೂಡ ಅಳ್ತಾವ್ರೆ. ಆಮೇಲೆ ದುಡ್ಡನ್ನ ಸುಮ್ಮನೆ ಏರ್ಸ್ತಾ ಇದ್ರು. ಈ ಜಯಚಂದ್ರ ನಾನು ನೋಡ್ದಂಗೆ ಯಾರಿಗೂ ಕೈ ಎತ್ತಿ ₹1 ಕೊಟ್ಟಿರಲಿಲ್ಲ. ನನಗೆ ಕೇಳಿದ್ರು, ಯಾಕೋ ಅವರೆಲ್ಲ ಜನ ಈ ತರ ಹುಚ್ಚ ತರ ದುಡ್ಡು ಬಿಸಾಕ್ತಾವ್ರಲ್ಲ ಅಂದ್ರು. ಅವ್ರು ಖುಷಿ ಆಯ್ತೈತೆ. ನಿಂಗೆ ಮರಾಠಿ ಅರ್ಥ ಆಯ್ತದೆ ಅಂದ್ರೆ ಸ್ವಲ್ಪ ಆಯ್ತೈತೆ. ಅವ್ರು ಬಾಬಾ ಸಾಹೇಬ್ ಬಗ್ಗೆ ರಮಾಬಾಯಿ ಬಗ್ಗೆ ಆಡ್ತಾ ಇರೋದ್ರಿಂದ ಅವ್ರಿಗೆ ಖುಷಿಯಾಗಿ ಎಲ್ಲರಿಗೂ ದುಡ್ಡನ್ನ ಈ ತರ ಏರ್ಸ್ತಾ ಇದ್ದಾರೆ ಅಂತಂದ್ರೆ, ಹೌದಾ ಶಿವಮು ನಿನ್ನ ದುಡ್ಡು ಇದ್ರು ಅವ್ರು, ರೀ ಸಾಹೇಬ್ರೆ ನನ್ನ ಹತ್ರ ದುಡ್ಡಿಲ್ರಿ ಅಂತ ಬಿಡು, ಕೀರ್ತಿ ಹತ್ರ ಇಲ್ಲ. ಜೋಬಿಂದ ₹1,00,000 ತೆಗೆದ್ಬಿಟ್ಟು ನಾನು ಎಲ್ಲ 5,000-10,000 ಕೊಡ್ತಾರೆ ಅಂದ್ರೆ 1,00,000 ಸರ್ ಹೋಗ ಹೆಚ್ಚು ಅವ್ರ, ನಾನು ಗಿರ್ಚಕ್ ಹೋಗಲ್ಲ, ಅವ್ರ ಕೈ ಕೊಡ್ತೀನಿ ಅಂದ್ಬಿಟ್ಟು ಇವ್ರು ತಗೊಂಡ್ಬಂದು ದುಡ್ಡು ಕೊಟ್ಟೆ. ನಾನು ಅವ್ರ ಭಾಷೆ ಅರ್ಥ ಆಗ್ತಿರೋಂತ ಜಯಚಂದ್ರ ಅವರು ಕೂಡ ಅವತ್ತು ಆ ಕಾರ್ಯಕ್ರಮ ನೋಡ್ಬಿಟ್ಟು ಸ್ಟನ್ ಆಗ್ಬಿಟ್ರು. ಈ ತರನು ಕಾರ್ಯಕ್ರಮ ಆಗುತ್ತಾ, ಹಿಂಗೂ ಇರುತ್ತಾ ಅಂತ. ಆಗ್ಲೇ ಅರ್ಥ ಆಗಿದ್ದು ರಮಾಬಾಯಿ ಅಂಬೇಡ್ಕರ್ ಬಗ್ಗೆ ಈ ಮಹಾರಾಷ್ಟ್ರದಲ್ಲಿ ಯಾವ ತರ ಜನ ಆ ಹಾಡನ್ನ ಕೇಳ್ತಿರೋದನ್ನ ನನಗೆ ಮೈಯೆಲ್ಲ ಅವಾಗಿಂದ ಯೋಚನೆ ಮಾಡ್ತಿದ್ದೆ. ಕನ್ನಡದಲ್ಲಿ ಇದೇನಾರ ಆದ್ರೆ ನಾವು ಕೂಡ ಈ ಕನ್ನಡದಲ್ಲಿರುವಂತ ಜನರಿಗೆ ಜಾಗೃತ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ನನಗೆ ಒಂದು 4 ದಿನದಿಂದನೇ ಸರ್ಪ್ರೈಸ್ ಆಗಿ ಕನ್ನಡದಲ್ಲಿ ನಾನು ಇದು ತರ್ತಾ ಇದ್ದೀನಿ ಅಂತ ಅನಿರುದ್ಧ್ ಫೋನ್ ಮಾಡಿದಾಗಲೇ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೂ ಅವ್ರಿಗೂ ಕನೆಕ್ಷನ್ ಇಲ್ಲ. ಬಟ್ ಆದ್ರೆ ಅದಾಗಿ ಇವ್ರು ಫೋನ್ ಮಾಡಾದ್ಮೇಲೆ ಒಂದ್ ದಿನ ಆದ ತಕ್ಷಣ ನನಗೆ ಡಾಕ್ಟರ್ ಹರ್ಷದೀಪ್ ಕಾಂಬ್ಳೆ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ನಾನು ಅವರು ಬಹಳ ಆಗ್ತಿರೋರು. ಅವ್ರು ಫೋನ್ ಮಾಡಿದ್ರು, ಅನಿರುದ್ಧ ಆ ರहा है उसका कार्यक्रम है थोड़ा सा देख लो ಅಂದ್ರೆ ಅವ್ರ ತಮ್ಮ ರತ್ನದೀಪ್ ಕಾಂಬ್ಳೆನ ಮೀಟ್ ಮಾಡಿದ್ರು. ರತ್ನದೀಪ್ ಕಾಂಬ್ಳೆನ ನಾನು ಮಾತಾಡಿದ. ಆಮೇಲೆ ರತ್ನದೀಪ್ ಕಾಂಬ್ಳೆ ಮಾತಾಡಾದ್ಮೇಲೆ दादा मैं थोड़ा सा समय नहीं है, बहुत कम है, 2-3 दिन में क्या कर सकता हूँ, बट ये आपको वादा करता हूँ ये कार्यक्रम मैसूर में रहेगा लेकिन कचाकच भरा रहेगा ಅಂತ ಅವ್ರಿಗೆ ಒಂದು ಪ್ರಾಮಿಸ್ ಮಾಡಿದೆ ನಾನು. ದಿಸ್ ಇಸ್ ವಾಟ್ ಹ್ಯಾಪನ್. ಮೈಸೂರಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ರೆ ನಿಜವಾಗ್ಲೂ ನೋಡಿ ಕಾರ್ಯಕ್ರಮ ಹೆಂಗಿರ್ತದೆ. ಸುಮ್ಮನೆ ನಾನು ಅತಿಯಾಗಿ ನಾನು ಮಾತಾಡ್ತಿಲ್ಲ. ಈಸ್ ಅ ವೈಬ್ರೆಂಟ್ ಸಿಂಗರ್ ಮಾತ್ರ. ಅದರಲ್ಲಿ ಒಂದು ಮಾತೇ ಇಲ್ಲ. ನಾನು ಸುಮಾರು ಮರಾಠಿನಲ್ಲಿ ಆದರ್ಶ್ ಶಿಂದೆ, ಆನಂದ್ ಶಿಂದೆ ಎಲ್ಲಾರ ಹಾಡುಗಳನ್ನು ಕೇಳಿದ್ದೀನಿ, ಕಡುಬೈ ಕರಾಡ್ದು ಕೇಳಿದ್ದೀನಿ. ಆದ್ರೆ ಅನಿರುದ್ಧ್ ಬಾಣ್ಕರ್ದು ವಾಮನ್ ದಾದಾ ಕಾಣ್ಕರ್ ಅಂತ ಈಸ್ ಎ ಸ್ಕ್ರಿಪ್ಟ್. ವಾಮನ್ ದಾದಾ ಗಾನ ಪೂರ ವಾಮನ್ ದಾದಾ ಬಾಬಾ ಸಾಹೇಬ್ ಮೇಲೆ ಬರೆದಿರೋಷ್ಟು ಹಾಡುಗಳು, ಕ್ರಾಂತಿ ಹಾಡುಗಳು ಇಡೀ ಮರಾಠಿನಲ್ಲಿ ಯಾರು ಕೂಡ ಬರ್ದಿಲ್ಲ. ಅಂತ ಹಾಡುಗಳನ್ನೆಲ್ಲ ಇವತ್ತವರೆಗೂ ಹಾಡಕ್ ಆಗದೆ ಇರೋಂಥ ಹಾಡುಗಳನ್ನ ಅನಿರುದ್ಧ್ ಬಾಣ್ಕರ್ ಅವರ ಮರಾಠಿ ಮತ್ತೆ ಹಿಂದಿ ಸ್ಟೈಲ್ನಲ್ಲಿ ಮಾಡಿದ್ದಾರೆ. ಇದನ್ನ ಕನ್ನಡದಲ್ಲಿ ತರ್ತಾರಂದ್ರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ನಾನು ಎಲ್ಲಾರು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ಆಗ್ಲೇ ಹೇಳ್ದಂಗೆ ನಮ್ಮ ಸ್ನೇಹಿತರು ಬೀದರಿಂದ
ಚಾಮರಾಜನಗರದವರೆಗೂ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಖಂಡಿತವಾಗಿ ನಾನು ಮೊನ್ನೆನೂ ಕೇಳಿದೆ, ಈ ಕಾರ್ಯಕ್ರಮ ಲಾಂಚ್ ಆಗ್ಬೇಕಪ್ಪ, ಚಿಕ್ಕಮಗಳೂರಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ, ಒಂದು ಸುಮಾರು 25,000 ಜನ. ಮೊನ್ನೆ ನಾವು ರಾಜರತ್ನ ಅಂಬೇಡ್ಕರ್ ಕರ್ಕೊಂಡು ಹೋಗಿದ್ವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನಾಗ್ರೇಟ್ ಮಾಡಿದ್ವಿ. ಅಲ್ಲಿ ನಾವೇ ಕರ್ಕೊಂಡೋಗಿ ಎಲ್ಲ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದೆ. ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಆಯಿತು. ಅದರಲ್ಲೂ ಕರೆದೆ, ಬಟ್ ಟೈಮ್ ಟೂ ಶಾರ್ಟ್, ನಾನು ನಾಗ್ಪುರಲ್ಲಿದ್ದೀನಿ, ಬರೋಕ್ಕಾಗಲ್ಲ ಅಂದರು. ಆದರೂ ಪರವಾಗಿಲ್ಲ ದಾದಾ, ನೀನು ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಇವತ್ತು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ, ಅದ್ಭುತವಾದ ದಿವಸ. 2 ಮಾತನ್ನ ರಮಾಬಾಯಿ ಅಂಬೇಡ್ಕರ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೋಧಿದತ್ತ ಬಂತಿ ಅವರು ನನ್ಗೆ ಇವತ್ತು ಅನಿರುದ್ಧ ವಾಂಕರ್ ಸಿಕ್ಕಿದ್ದಾರೆ ಅಂತಂದ್ರೆ ಅವರೇ ಕಾರಣ. ಆ್ಯಕ್ಚುಲಿ ಯಾಕೆ ಅಂತ ನೀವು ಕೇಳಬೇಕು, ಬೋಧಿದತ್ತವರು ಯಾಕೆ ಕಾರಣ ಅಂತ. ನಾನು ಮದುವೆನೇ ಆಗಬಾರ್ದು ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿದ್ದಂಥವನು. ನನ್ನ ಮದುವೆ ಮಾಡಿಸಿದ್ರು ಅವರು. ನಾನು ಮದುವೆ ಆಗ್ರಿ ರವಿ, ಇಲ್ಲಾಂದ್ರೆ ನಿಮ್ಮ ಮನೆಯವರು ಏನಂತವ್ರೆ, ನಂತರ ಬಿಕ್ಕು ಮಾಡ್ಬಿಡ್ತಾನೆ ಅಂತ ನಮ್ಮ ತಂದೆ ತಾಯಿಗಳು ಯಾವಾಗಲೂ ಅವ್ರು ತಲೆ ತಿಂತಾ ಇದ್ರು. ಬಂತೇಜಿ ರವಿ ಬೇಗ ಮದುವೆ ಆಗ್ಬಿಡ್ರಿ ಅಂತಂದ್ರು. ಬಂತೇಜಿ ನೀವು ಯಾವ ಹುಡುಗಿನ ಹುಡುಕ್ತೀರಾ, ನಾನು ಅವ್ರು ಮದುವೆ ಆಯ್ತೀನಿ, ಯಾರ ಜೀವನ ಇರಲ್ಲೋ ಅಂಥವ್ರಿಗೆ ಜೀವನ ಕೊಡ್ತೀನಿ ಬಂತೇಜಿ ಅಂತ ಹೇಳಿದ್ದೆ. ಬಂತೇಜಿ ನೆಟ್ಟಲ್ಲಿ ಒಂದು ನೋಟ್ ಮಾಡಿ ನೆಟ್ ಹಾಕಿದ್ರು ವೆಬ್ಸೈಟಲ್ಲಿ. ಒಂದು ಫಸ್ಟ್ ಕಾಲ್ ಬಂತು ಜೈಪುರಿಂದ, ಈ ಥರ ನಾನು ನಿಮ್ಮ ಪ್ರೊಫೈಲ್ ನೋಡಿದೆ, ನಾನು ಇಷ್ಟಪಟ್ಟೆ, ನಿಮ್ಮನ್ನು ಮದುವೆ ಮಾಡ್ಕೊತೀನಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ನಾನು ಅವಳು ಒಂದು ವಾರ ಫೋನಲ್ಲಿ ಮಾತಾಡ್ಕೊತಿದ್ವಿ. ನಮ್ಮ ತಂದೆ ಹೇಳಿದ್ರು, ನಿನ್ಗೂ ಒಬ್ಳು ತಂಗಿದಾಳೆ, ನೀನು ಹೋಗ್ಬಿಟ್ಟು ಫಸ್ಟು ಹೋಗಿ ನೋಡ್ಕೊಂಡೋಗಿ ಫೈನಲ್ ಮಾಡ್ಕೊಬಾ ಅಂತಂದ್ರು. ಹೋಗಿ ನೋಡಿದೆ, ಇಷ್ಟ ಆಯಿತು, ಬರ್ತೀಯಾ ಅಂತ ಕರ್ಕೊಬಂದೆ ಮನೆಗೆ. ನೋಡು ಹಿಂಗೆಲ್ಲ ಬದುಕ್ತಾ ಇದ್ದೀವಿ, ನಿಂಗೆ ಇಷ್ಟ ಆದರೆ ನೋಡು, ಇಲ್ಲಾಂದರೆ ಫ್ರೆಂಡ್ಸ್ ಆಗಿರೋಣ ಅಂತ ಅಂದ್ವಿ. ಇಲ್ಲ ರಾತ್ರಿ 8 ಗಂಟೆಗೆ ಹೇಳಿದ್ಲು, ನಾಳೆ ಬೆಳಿಗ್ಗೆ ಮದುವೆ ಆಗ್ಬಿಡೋಣ ಅಂತ. ಬೆಳಿಗ್ಗೆ 8 ಗಂಟೆಗೆ ನೋಡಿದ್ದೀನಿ. ನೆಕ್ಸ್ಟ್ ಮಾರ್ನಿಂಗ್ 10 ಗಂಟೆಗೆ ಬಂದಿದ್ದೀವಿ. 10 ಗಂಟೆಗೆ ಬಂತೇಜಿ ಅವ್ರ ಊರಲ್ಲಿ, ಕಿರ್ಗಂದೂರಲ್ಲಿ ಅವ್ರ ತಾಯಿ ತಂದೆ, ನಮ್ಮ ತಂದೆ ತಾಯಿ, ನನ್ನ ತಮ್ಮ ತಂಗಿ ಅಷ್ಟೇ ನಾವು ಮದುವೆ ಮಾಡ್ಕೊಂಡಿದ್ದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ಈ ಮದುವೆ ಯಾಕೆ ಸಂದರ್ಭ ಈ ಥರ ಮಾಡ್ಕೊಂಡೆ ಅಂತಂದ್ರೆ, ರಮಾಬಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮದುವೆ ಆಯ್ತಲ್ಲ ಬೈಕುಲಾದಲ್ಲಿ ಫಿಶ್ ಮಾರ್ಕೆಟಲ್ಲಿ, ಅದು ನೆನಪಾಯ್ತು. ನಾನು ಯಾವುದೇ ಕಾರಣಕ್ಕೂ ಅದ್ದೂರಿಯಾಗಿ ನಾವು ಮದುವೆ ಮಾಡ್ಕೋಬಾರ್ದು, ಸಿಂಪಲ್ ಆಗಿ ನನ್ನ ಜೀವನ ನಡೆಸ್ಬೇಕು. ಒಳ್ಳೇದಾದ್ರೆ ನಾವೇ, ಕೆಟ್ಟದಾದ್ರೆ ನಾವೇ, ಯಾಕೆ ಬೇರೆಯವ್ರು ಮೆಚ್ಚಿಸ್ಬೇಕು? ವೆರಿ ಸಿಂಪಲ್ ಆಗಿ ನಾವು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ದಿಸ್ ಇಸ್ ಒಂದು ಆದರ್ಶ ಆಗಿ ಇಟ್ಕೊಂಡು ರಮಾಬಾಯಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಕಲ್ಪನೆ ಇತ್ತು ಮದುವೆದು, ಅದನ್ನ ನಾನು ರಿಯಾಲಿಟಿಗೆ ತಗೊಂಡ್ಬಂದೆ. ಯಾಕಂದ್ರೆ ಬೇರೆ ಏನು ಮಾಡೋದು ಬೇಡ. ನಮ್ಮ ತಂದೆ KMF MD ಆಗಿದ್ರು, ಎಲ್ಲ ಬೇಕಾದ ಜನ ಇದ್ರು, ನೆಂಟರಿದ್ರು, ಎಲ್ಲ ಕರೆಸಿ ತೋರಿಸ್ಬೋದಿತ್ತು. ಬೇಡ ಅಂತೀವಿ, ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅವತ್ತು ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡ್ವಿ. ನನ್ನ ಸ್ನೇಹಿತ ಇಲ್ಲಿ ಶೇಷಪ್ಪ ಅಂತಿದ್ದಾನೆ, ಅವನು ಊಟ ಹಾಕ್ಸಿದ 25 ಜನಕ್ಕೆ. ಮಂಗಲ್ದಾಸ್ ಅಂತಿದ್ದ, ಅವನು ನನ್ನ ಹೆಂಡತಿಗೆ ವೈಟ್ ಸೀರೆ ತಗೊಂಡ್ಬಂದ. ನಾನು ಅದನ್ನು ಬೇಡ ಅಂತ ಹೇಳಿದೆ. ಈ ತರ ನನ್ನ ಮದುವೆ ನಡೀತು. ಯಾಕಂದ್ರೆ ಬಾಬಾ ಸಾಹೇಬ್ರ ಜೀವನದಲ್ಲಿ ಈಗೆಲ್ಲ ಆದ್ಮೇಲೆ ನಾವೆಲ್ಲ ನಮ್ ಯೋಗ್ಯತೆ ಇದೆಯಾ, ಇದೇ ನನ್ನ ಪ್ರಶ್ನೆ. ಇವತ್ತು ವಿಶೇಷ ಅಲ್ವಾ, ಒಂದೇ ಒಂದು ನನಗೆ ಬಹಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ರಮಾಬಾಯಿಗೆ ನಡೆದಂತ ಒಂದು ಇದೆಯಲ್ಲ, ಸಂಭಾಷಣೆ ಇದೆಯಲ್ಲ, ಅದು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಬಹಳ ಅದ್ಭುತವಾಗಿದೆ. ಅದಕ್ಕಿಂತ ಮುಂಚೆ ನಿನ್ನೆ ನಾವು ಸಭೆಯಲ್ಲಿದ್ದಾಗ ರಾಜರತ್ನ ಅಂಬೇಡ್ಕರ್ ಅವರು ಭಾಷಣದಲ್ಲಿ ಮಾಡ್ತಾ ಒಂದು ಮಾತು ಹೇಳ್ತಾರೆ, ನನಗೆ ರಾಜರತ್ನ ಅಂಬೇಡ್ಕರ್ ಅಂತ ಯಾಕೆ ಇಟ್ರು ನಮ್ಮ ತಂದೆ ತಾಯಿ ಅಂತ ಗೊತ್ತಾ ನಿಮ್ಗೆ ಅಂತ ಜನರು ಕೇಳ್ತಾರೆ. ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಇಟ್ರು ಅಂತಂದ್ರೆ, ಯಾವಾಗ ರಾಜರತ್ನ ಅಂಬೇಡ್ಕರ್ ಅವರು ಬಹಳ 5ನೇ ಮಗ, ಯಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 5 ಜನ ಮಕ್ಕಳಿದ್ರು, ಅದರಲ್ಲಿ 4 ಜನ ತೀರೋಗ್ಬಿಡ್ತಾರೆ. 5ನೇವರೇ ರಾಜರತ್ನ ಅಂಬೇಡ್ಕರ್. ಮೊದಲನೇವರು ಯಶವಂತ್, 2ನೇವರು ರಮೇಶು, 3ನೇವರು ಗಂಗಾಧರು, ಮತ್ತೆ 5ನೇ ಮಗಳ ಹೆಸರು ಇಂದು ಅಂತ, 4ನೇ ಮಗಳು ಇಂದು, 5ನೇವರು ರಾಜರತ್ನ ಅಂಬೇಡ್ಕರ್. ಸೊ ಸಾರಿ, ಇಂದು, ರಮೇಶ್, ಯಶವಂತ್, ಗಂಗಾಧರ್, ರಮೇಶ್, ಈ ಹಿಂದೂ, ಆಮೇಲೆ ರಾಜರತ್ನ ಅಂಬೇಡ್ಕರ್. ಆ ರಾಜರತ್ನ ಅಂಬೇಡ್ಕರ್ ಬಗ್ಗೆ ಬಹಳ ನಂಬಿಕೆ ಇರ್ತದೆ. ಈ ನನ್ನ ಮುಂದೆ ಏನು ಈ ಚಳುವಳಿ ಇದೆ, ಆಂದೋಲನ ಇದೆ, ಇದನ್ನೆಲ್ಲ ತಗೊಂಡು ಹೋಗುವಂತ ಒಂದು ನಂಬಿಕೆ ಇರ್ತದೆ ಬಾಬಾ ಸಾಹೇಬರಿಗೆ. ಆದ್ರೆ ತೀರೋಗ್ಬಿಡ್ತಾರೆ, ಯಾವಾಗ ಅವ್ರಿಗೆ ಬಹಳ ಹುಷಾರಿರಲ್ಲ. ಆಗ ಬಹಳ ಎಮೋಷನಲ್ ಆಗಿ ರಾಜರತ್ನ ಅಂಬೇಡ್ಕರ್ ಹೇಳ್ತಾ ಇದ್ರು. ಸುಮಾರು 1 ವಾರ ದಿನ ರಾಜರತ್ನಂಗೆ ತುಂಬಾ ಹುಷಾರ್ ತಪ್ಪಿಬಿಡ್ತಾನೆ.
ಬಾಬಾ ಸಾಹೇಬರು ವಕೀಲಿ ವೃತ್ತಿ ಮಾಡ್ತಾ ಇರ್ತಾರೆ, ಕೋರ್ಟ್ಗೆ ಹೋಗಿರಲ್ಲ. ಆಗ ಈ ದಿನ ಹಿಂಗೆ ಗೊತ್ತಲ್ವಾ ಇವನು ಉಳಿಯೋದಿಲ್ಲ ಅಂತ, ಸೂರಿ ತಡಿ ಒಂದಿನ ಅವತ್ತು ಹೋಗಿ ಒಂದು ಇಂಪಾರ್ಟೆಂಟ್ ಕೇಸ್ ಇದೆ ಅಟೆಂಡ್ ಮಾಡಿ ಬರೋಣ ಅಂದ್ಬಿಟ್ಟು ಬಾಬಾ ಸಾಹೇಬರು ಕೋರ್ಟ್ಗೆ ಹೋಗ್ತಾರೆ. ಆ ಕೋರ್ಟಲ್ಲಿ ಕೂತಿರ್ತಾರೆ. ಆವಾಗ ಯಾರೋ ಒಬ್ಬರು ಮನೇಲಿದ್ದಂಥ ವ್ಯಕ್ತಿಗೆ ರಮಾಬಾಯಿ ಹೇಳ್ತಾರೆ, ಹೋಗಿ ಅರ್ಜೆಂಟಾಗಿ ಕರ್ಕವ, ತುಂಬ ಕ್ರಿಟಿಕಲ್ ಆಗಿಬಿಟ್ಟಿದ್ದೇನೆ ರಾಜರತ್ನ ಅಂತ. ಆಗ ಹೋಗಿ ಆ ವ್ಯಕ್ತಿ ಹೋಗಿ ಬಾಬಾ ಸಾಹೇಬ್ರಿಗೆ ಹೇಳ್ತಾನೆ, ತುಂಬ ಅರ್ಜೆಂಟ್ ಇದೆ ಬನ್ನಿ ಅಂತ. ಆಗ ಬಾಬಾ ಸಾಹೇಬರು ಬರ್ತಾರೆ, ಬಂದು ಮುಟ್ತಾರೆ ಬಾಡಿ, ಅಷ್ಟೊತ್ತಿಗೆ ರಾಜರತ್ನ ತೀರೋಗ್ಬಿಟ್ಟಿರ್ತಾರೆ. ಆಗ ಬಾಬಾ ಸಾಹೇಬರು ಆ ಮುದ್ದಾಡ ಒಂದು ಸೀನ್ ಇದೆಯಲ್ಲ, ಅದನ್ನ ನೆನ್ನೆ ರಾಜರತ್ನ ಅಂಬೇಡ್ಕರ್ ಹೇಳ್ತಾ ಇದ್ದ. ನೋಡು ನನ್ನಂತ ಅದು ನತದೃಷ್ಟ ನಿಮ್ಮ ಅಪ್ಪ ಅಂತಂದ್ರೆ ನನ್ನ ಜೋಬ್ನಲ್ಲಿ ನೀನು ಉಳಿಸ್ಕೊಳ್ದಿರಂತ ಒಂದು ಅಪ್ಪ ಆಗ್ಬಿಟ್ಟಿದ್ದೀನಿ, ನೀನು ಖರ್ಚು ಮಾಡೋಕ್ಕಾಗ್ದಿರಂತ ಇದಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು. ಆದ್ರೆ ಒಂದ್ ಮಾತ್ರ ಸತ್ಯ, ಇವತ್ತು ನನಗೆ ಬಟ್ಟೆ, ಒಂದು ಡೆಡ್ ಬಾಡಿ ಮೇಲೆ ಹಾಕುವಂತ ಒಂದು ಬಟ್ಟೆನೂ ಕೂಡ ತಗೊಳ್ಳೋಷ್ಟು ಯೋಗ್ಯತೆ ಇಲ್ಲ. ಆದ್ರೆ ಒಂದ್ ಮಾತ್ರ ಸತ್ಯ, ಬರುವಂತ ದಿವಸದಲ್ಲಿ ರಾಜರತ್ನ ಎಲ್ಲಾ ಮಕ್ಕಳನ್ನು ಸೂಟ್ ಬೋಟ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆ ದಿನ ಇವತ್ತು ಬಂದಿದೆ. ಇವತ್ತೆಲ್ಲರೂ ಸೂಟ್ ಬೂಟ್ ಹಾಕತ್ತೀವಿ. ನಾನು ನಿಜವಾಗ್ಲೂ ಗೋಪಾಲ್ ಸರ್ ನೋಡಿದಾಗ ನಂಗೆ ಅನಿಸ್ತು, ನಾವು ಸೂಟ್ ಬೂಟ್ ಹಾಕಿರೋದು ನಿಜವಾದ ರಾಜರತ್ನ ಅಂಬೇಡ್ಕರ್ ಅಂದ್ರೆ ಗೋಪಾಲ್ ಸರ್ ಈ ತರ ಎಲ್ಲ ಸೂಟ್ ಹಾಕಿರೋರು. ಸೊ ದಯವಿಟ್ಟು ಬಂಧುಗಳೇ, ತುಂಬಾ ಮಹಾಪುರುಷರು ಬಹಳಷ್ಟು ತ್ಯಾಗ ಮಾಡಿದ್ದಾರೆ, ಅವ್ರನ್ನೆಲ್ಲ ಮರಿಬಾರ್ದು ಅಂತ ಹೇಳ್ತಾರೆ. ಸಮಯ ಕಮ್ಮಿ ಇದೆ, ಹಾಗಾಗಿ ನನ್ನ ಭಾಷಣನ ಮೊಟಕುಗೊಳಿಸಿ ನಿಮ್ಗೆಲ್ಲರಿಗೂ ವಂದನೆ ಹೇಳ್ತಾ ಜೈ ಭೀಮ್ ಜೈ ಭಾರತ್. ಅಂಬೇಡ್ಕರ್ ಸಾಹೇಬ್ ಅವ್ರ ಬಗ್ಗೆ ನಾವು ತುಂಬ ತಪ್ಪುಗಳನ್ನು ಮಾಡಿದ್ದೀವಿ. ಯಾವ ಥರ ತಪ್ಪುಗಳನ್ನು ಮಾಡಿದ್ದೀವಿ ಅಂದರೆ, ಈಗ ನಾವು ಮೋಸ್ಟ್ಲಿ 106 ಕಾರ್ಯಕ್ರಮಗಳನ್ನು ಮಾಡಿದ್ವಿ ಕರ್ನಾಟಕದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಮಾಡಿದ್ವಿ. ಆದರೆ ಎಲ್ಲೂ ಕೂಡ ರಮಾಬಾಯಿಯವ್ರನ್ನ ನೆನೆಸ್ಕೊಳ್ತಾ ಇರಲಿಲ್ಲ. ಇದು ತಪ್ಪಾಗಿದೆ. ಆ್ಯಕ್ಚುಲಿ ತಾಯಿ ಅಂತ ಏನಾದರೂ ಕರೆಯೋಕ್ಕೆ ಲಾಯಕ್ಕಿದ್ರೆ ಅದು ರಮಾಬಾಯಿ ತಾಯಿ. ಯಾರಾದರೂ ಗಂಡಸರು ಮದುವೆ ಆಗಬೇಕು, ನಿನ್ನ ಮಡದಿ ಹೆಂಗಿರಬೇಕು ಅಂತ ಅಕಸ್ಮಾತ್ ಯೋಚನೆ ಮಾಡಿದ್ರೆ ಅದು ರಮಾ ತಾಯಿ ಕಡೆ ಕೈ ತೋರಿಸ್ತೀವಿ. ಯಾರಾದರೂ ಮಗಳು ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿದ್ರೆ ರಮಾಬಾಯಿ ಥರನೇ ಇರಬೇಕು. ಯಾರಾದರೂ ಅಕ್ಕನ ಅಥವಾ ತಂಗಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ ರಮಾಬಾಯಿ ಥರ ಇರಬೇಕು. ಒಂದು ವೇಳೆ ಇಡೀ ದೇಶದಲ್ಲಿ ಒಂದು 70-80% ಹೆಣ್ಮಕ್ಳು ರಮಾಬಾಯಿ ಥರ ಏನಾದರೂ ಇದ್ದು ಬಿಟ್ಟಿದ್ರೆ ಒಂದೇ ಒಂದು ಡೈವರ್ಸ್ ಕೇಸ್ ಆಗ್ತಾ ಇರಲಿಲ್ಲ. ಯಾವುದೇ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗ್ತಾ ಇರಲಿಲ್ಲ. ಬಹಳ ನೆಮ್ಮದಿಯಿಂದ ಸಂಸಾರಗಳು ನಡೆಯುವಂಥ ಸಂದರ್ಭ ಇತ್ತು. ಅಂಥವರ ನೆನಪನ್ನು ನಾವು ಮುಚ್ಚಿಟ್ಟಿದ್ವಿ. ವಿಶೇಷವಾಗಿ ಅನಿರುದ್ಧ್ ವನ್ಕರ್ ಅವರನ್ನು ನಾನು ತುಂಬ ಮೆಚ್ಕೊಳ್ತೀನಿ. ಯಾಕಂದರೆ ಅನೇಕರು ಹೇಳ್ತಾ ಇದ್ರಲ್ಲ, ಈ ಕಾರ್ಯಕ್ರಮ ಜನ ಸೇರಲ್ಲ ಅಂತ ಹೇಳಿದ್ರು, ಇಲ್ಲಲ್ಲ ರಮಾಬಾಯಿ ತಾಯಿ ಬರ್ತ್ಡೇ ದಿನನೇ ಮಾಡ್ಬೇಕಂತ ತೀರ್ಮಾನ ಮಾಡಿದರೆ ಎಲ್ಲ 2000. ಈಗ ಸಾವಿರಾರು ಜನ ಸೇರಿದರೆ ಕಾರ್ಯಕ್ರಮ ಅಲ್ಲ. ಆಮೇಲೆ ಒಂದು ಸಂಘಟನೆ ಕೂಡ ಒಂದೇ ಸಾರಿ ಸಾವಿರಾರು ಜನ ಸೇರ್ಸೋಕ್ಕಾಗಲ್ಲ. ಭಗವಾನ್ ಬುದ್ಧರು ಪ್ರಾರಂಭದಲ್ಲಿ ಕೇವಲ 5 ಜನರನ್ನು ಭೇಟಿ ಮಾಡಿದ್ದೀವಿ. ಕಮ್ಯುನಿಸ್ಟ್ ಪಾರ್ಟಿ ಸ್ಟಾರ್ಟ್ ಆಯ್ತಲ್ಲ, ಅವರು ಕೂಡ 5 ಜನ ಸೇರಿದ್ರು. ಬಹುಜನ್ ಸಮಾಜ್ ಪಾರ್ಟಿ ಪ್ರಾರಂಭ ಆದವರು ಕೂಡ 7-8 ಜನನೇ ಇದ್ರು. ಹಂಗಾಗಿ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ಕ್ವಾಂಟಿಟಿಗಿಂತ ಕ್ವಾಲಿಟಿ. ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಕಾರ್ಯಕ್ರಮ ಇದು ಬೆಂಗಳೂರಲ್ಲೇ ಮಾಡಬೇಕಂತ ನಾಗ್ಪುರದಿಂದ ಬಂದು ರಾಷ್ಟ್ರೀಯ ಗಾಯಕ ಅನಿರುದ್ಧ್ ವನ್ಕರ್ ಇವರದ್ದು ಒಂದು ಕನಸಿತ್ತು. ನಾವು ಜನ ಜಾಸ್ತಿ ಸೇರಲಿಲ್ಲ ಅಂದರೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನಮ್ಮದು ಗೋಪಾಲ್ ಸರ್ ಬಂದಿದ್ದಾರೆ, ನಮಗೆ ಒಂದು
2,000 ಜನಕ್ಕಿಂತನೂ ನೀವು ಜಾಸ್ತಿ ಇದ್ದೀರ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ನಾವು ಏನೋ ಒಂದು ಇದು ಬೆಂಗಳೂರಿನಲ್ಲಿ ಈ ಕನ್ನಡ ಸಾಂಗ್ಸನ್ನು ಒಂದು ಬಿಡುಗಡೆ ಮಾಡಬೇಕಂತ ಒಂದು ಕನಸಿತ್ತು. ನಾವು ಸ್ವಲ್ಪ ಜನರಿಗೆ ಮಾತ್ರ ಅಲ್ಲಿ ಪ್ರಚಾರ ಇಲ್ಲದೆ ನಾವು ಕಾರ್ಯಕ್ರಮ ಇಲ್ಲಿ ಮಾಡಿದ್ದೀವಿ. ಬಟ್ ಖುಷಿ ಇದೆ, ಇಷ್ಟೇ ನಮ್ಗೆ 100 ಜನ ಅಂದರೆ 1,000ಕ್ಕಿಂತ ಜನ ನೀವು ಇಲ್ಲಿ ಬಂದು ನೀವು ಇಲ್ಲಿ ಎಲ್ಲ ಈ ಕಾರ್ಯಕ್ರಮ ನೋಡಕ್ಕೆ ಬಂದಿರೋಂಥ ನಿಮ್ಗೆಲ್ಲರಿಗೂ ನಮ್ಮದು ಅಭಿನಂದನೆ ಹೊಂದಿಸ್ತೀನಿ. ಹಾಗೂ ನಮ್ಮದು ಸಾನ್ನಿಧ್ಯ ನಮ್ಮ ಭತ್ತೆಜಿ ಅವರು ಇಲ್ಲಿ ಬಂದಿದ್ದಾರ, ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ಅವರಿಗೆ ಅಭಿನಂದನಾ ಸಲ್ಲಿಸ್ತೀನಿ. ಮತ್ತು ವೇದಿಕೆ ಮೇಲೆ ಎಲ್ಲರೂ ಗಣ್ಯ ವ್ಯಕ್ತಿಗಳು ಮತ್ತೆ ನಮ್ಮದು ಸಿಸ್ಟರ್ ಮಹಿಳಾ ಮತ್ತು ಇಲ್ಲಿ ಪ್ರಾಪರ್ ಇಲ್ಲಿ ಬೆಂಗಳೂರಿನಿಂದ ನೀವು ಬಂದಿದ್ದೀರಾ, ನಿಮಗೆ ನಾನು ಮನದಿಂದ ಮುಗಿಸ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ಈ ಒಂದು ನುಡಿಸುವುದನ್ನು ಬಿಡುಗಡೆ ಮಾಡಲಿದ್ದಾರೆ. ಪೂಜ್ಯ ಭತ್ತೆ ಬೋಧಿತರು ದಿನ ಸಾನ್ನಿಧ್ಯ ವಹಿಸಿರುವಂತಹ ನಳಂದ ವಿಶ್ವವಿದ್ಯಾಲಯ ಚಾಮರಾಜನಗರ ಅಲ್ಲಿನ ಬಂದಿರುತ್ತು. महाराष्ट्र देश में जाता है मराठी हिंदी में, वही उसका ओपनिंग कर रहा हूं कन्नड़ में. स्टार्ट. Now,
गोपाल सर माय फ्रेंड, सबसे हम माफी चाहते हैं कि कन्नड़ पहली बार गा रहे हैं, क्षमा करें, माफी चाहते हैं। भारत में हिंदी मराठी गाते गाते 35 साल हुए, मैं 50 का हो गया, बहुत गाया, 10,000 सॉन्ग और 2000 नाटकों में मुझे डायरेक्टर आर्टिस्ट करके काम किया, 2000 नाटकों। लेकिन आज कर्नाटक में पहली बार आया हूँ, बहुत अच्छा लग रहा है मुझे। बहुत ज्यादा लोग हैं, बोल रहे मुझे कुछ ज्यादा नहीं चाहिए, क्योंकि जब मैं अकेला आया तो लोग जुड़ते चले गए, गोपाल सर बोले भक्ति जी आए, शंका आए, कीर्ति जी आए, ये आनंद आया, आनंद और मेरे के साथ अन्नदारी। तो मेरे सारे कलाकार जो मेरे साथ 25 साल से घूमते के लिए भागे हैं, क्या चलेगा? तो ಭಾರತೀಯ ಸುಪ್ರಸಿದ್ಧ ಗಾಯಕರಾದ ಅನಿರುದ್ಧ್ ವಾಡ್ಕರ್ ಸರ್ ಅವರ ಈ ಕನ್ನಡ ಅನುವಾದ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಾಯಕರಿಗೂ ಮಹನೀಯರಿಗೂ ತುಂಬ ಹೃದಯ ಸ್ವಾಗತ ಬಯಸಿ, ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿತ್ತು. ಆದ್ರೆ ಪರವಾಗಿಲ್ಲ, ಮುಂದೆ ಇದೇ ತರ ಅವ್ರ ಜೊತೆಗಿರೋಣ ಅಂತೇಳಿ ನನ್ನ ಮಾತು ಮುಗಿಸಿ ಅವರಿಗೆ ಗುಲ್ಬರ್ಗ ಜಿಲ್ಲಾ ಜಯಂತಿ ಸಮಿತಿ ಅಧ್ಯಕ್ಷರಾದ ರಾಜು ಸಂಘ ಅವರು 1,000 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ, ಅವ್ರ ಮಾನ್ಯ ಸ್ವೀಕರಿಸಬೇಕು ವಿನಂತಿ. राजू शंकर सर मैं पैसे कभी लेता नहीं और पवन दादा प्रोजेक्ट हमारा ही भवन हमारे समय सभी किया है।
सवाल बाद में दुरुस्त कर देना सारे सब ಅಲ್ಲಿ ಕುರ್ಚಿ ಇಂತಹ ಕೂಚಿಲ್ಲ ಅಲ್ಲಿ ಕುರ್ಚಿ ಇಂತಹ ಕೂಚಿಲ್ಲ ನಮ್ಮ ಅಜ್ಜಿ ಭೀಮನಾದ ಆಸರೆ ಕೋಟಿ ಜನ कन्नड़ सीख जाएगा कन्नड़ बहुत सुंदर भाषा है, बहुत मीठी भाषा, कन्नड़ बहुत प्यारी भाषा है। कन्नड़ साहित्य के बीच करना नाटककार हमारे यहाँ के करेक्ट आसरा
बहन कहती है आओ एक रहो तो देश चलेगा। रामाबाई अम्बेडकर जी को डेडिकेट ये सॉन्ग कर रहा हूं। वो कहती है मेरी बहन मुझे कोपुगीला मुझे कोपुगीला नन्नदूर यारिगी दोषी सरिया यारिगी दोषी सरिया यारिगी दोषी सरिया मुझे कोपुगीला नन्नदूर मुझे कोपुगीला यारिगी दोषी सरिया यारिगी दोषी सरिया यारिगी दोषी सरिया मुझे कोपुगीला मुझे कोपुगीला समाज एक नहीं है तो सिस्टम और लीडर को देख हो रहा वो कहती है आवाज दीजिए आओ एक रहो सारे एक रहो नाजात मकान वो कष्ट है वो लड़की कहती संविधान का, बाबा साहब का, बिरसा मुंडा जी का, महात्मा
महाराणा प्रताप जी का, शिवाजी महाराज जी का, बसवेश्वर जी का और सारे महापुरुषों का रक्षण नहीं कर रहे हो। केवल नेता बनते जा रहे हो, कार्यकर्ता नहीं बन रहा है। नेता केवल नेता, कार्यकर्ता कम, नेता ज्यादा, भाषण ज्यादा, काम कम। हरेंद्र रामटेके नागपूर हेली कर्मवीर महाराष्ट्र ईश्वर भगवान महाराष्ट्र नागपूर चेतन रामटेके महाराष्ट्र मुंबई
कबीर जी का है, बाबा साहब के गुरु कबीर ने लिखा है। गोपाल साहब बहुत सुंदर भर
जरा लंबा शब्द है, ध्यान में रखना, थोड़ा डेंजर वर्ड है। इनके लिए सिंपल है, मेरे लिए बड़ा खतरनाक लगा।
ಶ್ರಮ ಕೊಟ್ಟೋ ಅಣ್ಣ ನೀತಿವಂತ ಈ ದೇಶದಲ್ಲಿ ಈ ನೀತಿಗಳು ಅಧಿಕವಾದವು ಉದ್ಯೋಗಗಳ ವಿನಾಶದಿಂದ ಆತ್ಮಹತ್ಯೆಗಳು ಮಾಡಿಕೊಂಡರು. ತಂಗಿ ತಾಯಂದಿರು ದೇಹವೇತಕ್ಕೆ ಮಾರುತ್ತಿರುವರು. ಅಗ್ನಿಗೆ ಮೂಲ ಕಾರಣ ಆಲಿಸಿ ಕೇಳಿರೋ ಅಣ್ಣ, ಆಲಿಸಿ ಕೇಳಿರೋ ಆಲಿಸಿ ಕೇಳಿರೋ ಅಣ್ಣ, ಆಲಿಸಿ ಕೇಳಿರೋ ಅಣ್ಣ. ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ತಿಮ್ಮನ ಬೊಮ್ಮನ ಮಾಡಿಬಿಟ್ಟರು. ಮಾಲಿ ಮಾಡಿ ಕಟ್ಟೆಸರಿ ರೈತ ಭೂಮಿಗಳು ಮಾಡಿಕೊಂಡರು. ಸ್ವಾಮಿಗಳೆಲ್ಲ ತಿಮ್ಮನ ಬೊಮ್ಮನ ಮಾಡಿಬಿಟ್ಟರು. ನಾಯಿ ಮಾಡಿ ಕಟ್ಟೆಸರಿ ರೈತ ಭೂಮಿಗಳು ಮಾಡಿಕೊಂಡರು. ಲೆಕ್ಕದಮೇರಿಗೆ ಈ ದೇಶದ ಸಾಕು ಭೂಮಿಯು 40 ಕೋಟಿ ಎಕರೆ ಇಟ್ಟರು. ಭೂಮಿಗೆ 1 ಎಕರೆ ಮಾತ್ರ ಹಿಂಗೆ ಉಳಿಯುತ್ತಣ್ಣ ತಮ್ಮ, ಹಿಂಗೆ ಉಳಿಯುತ್ತಣ್ಣ. ಭೂಮಿಗೆ 1 ಎಕರೆ ಮಾತ್ರ ಹಿಂಗೆ ಉಳಿಯುತ್ತಣ್ಣ ತಮ್ಮ, ಹಿಂಗೆ ಜನರ ಹತ್ತು ಪಾರ್ಟಿಗಳು ಕೋಟಿಗಟ್ಟಲೆ ಗೆಲ್ಲುತ್ತಿರುವುದು ದಿನ ಬೆಳಗಾದರೆ ಬಡವರ ಕಷ್ಟ ಚಿಂತೆಗಳಲ್ಲೇ ಧಾರೆಯಲ್ಲಿರುವ ರಕ್ತವನ್ನು ಬೇರಾಗಿ ಸುರಿಸುವ ಪೊಲೀಸರಲ್ಲೇ ಕಾರ್ಮಿಕರು ಮಸಕರಲ್ಲೋ ತಮ್ಮ ಭಾಗ್ಯವಂತರ ಬಂದಿಗಾನೆಯಲ್ಲಿ ಭಾರತ ದೇಶವು ಕೈಗಿಯಣ್ಣ.
ಶ್ರೀ ರಮಾಬಾಯಿಯವರ ಜಯಂತಿ ಅಂಗವಾಗಿ ಟೌನಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ವಿಶೇಷವಾಗಿ ಮಹಾರಾಷ್ಟ್ರದಿಂದ ಅನಿರುದ್ಧ್ ಆನ್ಕರ್ ಅವರು ವಿಶೇಷವಾಗಿ ಕನ್ನಡದಲ್ಲಿ ಹಾಡುಗಳನ್ನು ಪ್ರಸ್ತುತಿ ಮಾಡ್ತಾರೆ. ನಂತರ ಮೈ ನವರೇಳಿಸೋ ರೀತಿಯಲ್ಲಿತ್ತು. ಈ ಕಾರ್ಯಕ್ರಮ ಜನ ಭಾಳ ಕಡಿಮೆ ಇದ್ದರೂ ಕೂಡ ಸುಂದರವಾದ ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ನಾನು ಮೊದಲೇ ಮಾತಾಡೋದು ಹೇಳಿದ್ದೆ.
ನಾವು ರಮಾಬಾಯಿ ತಾಯಿಯವರನ್ನು ನೆನೆಸ್ಕೊಳ್ಳದೆ ತಪ್ಪು ಮಾಡಿದ್ದೀವಿ. ಅಂಥ ತಾಯಿ ಸಿಕ್ಕಿಲ್ಲ. ಅಂಬೇಡ್ಕರ್ ಸಾಹೇಬರಿಗೆ ಅಂಥ ಹೆಂಡತಿ ಸಿಕ್ಕಿಲ್ಲ ಅಂತ ಅವರು ಅಂಬೇಡ್ಕರ್ ಸಾಹೇಬ್ ಇನ್ನೆಲ್ಲ ಸಂಸಾರದ ಗಲಾಟೆಯಲ್ಲಿ ಇದರಿಂದ ಇಡೀ ದೇಶಕ್ಕೆ ಮಾದರಿಯಾದಂಥ ಇದಕ್ಕಿಂತ ಮುಂಚೆ ಸಾವಿತ್ರಿಬಾಯಿ ಫುಲೆ ಅವರೇ ಈ ದೇಶದಲ್ಲಿ ನಂಬರ್ 1 ತಾಯಿ. ಒಂದು ವೇಳೆ ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಫುಲೆ ಅವರು ಈ ದೇಶದಲ್ಲಿ ಹುಟ್ಟಿಲ್ಲ ಅಂಬೇಡ್ಕರ್ ಸಾಹೇಬರು ಇರ್ತಾರೆ. ಅವ್ರು ಇರ್ತಾಯಿದ್ರು ಈ ಥರ ಸಂವಿಧಾನ ಆಗ್ತಿರಲಿಲ್ಲ. ಬರೆದಂಥ ಅಂಬೇಡ್ಕರ್ ಸಾಹೇಬ್ ಆಗ್ತಾ ಇರಲಿಲ್ಲ. ಪ್ರಪಂಚದಲ್ಲಿ ಅತ್ಯುತ್ತಮವಾದ ಜ್ಞಾನಿ ಅಂಬೇಡ್ಕರ್ ಸಾಹೇಬ್ ಆಗ್ತಾ ಇರಲಿಲ್ಲ. ಎಲ್ಲೋ ಸಭೆ ಎತ್ಕೊಂಡು ಎಲ್ಲೋ ಮಾಡ್ಕೊಂಡಿರ್ತಾಯಿದ್ರು. ಒಂದು ವೇಳೆ ಆ ಸಂವಿಧಾನ ಬಂದಿಲ್ಲ ಅಂದರೆ ನಾನು ಕೋಟು ಊಟು ಪರಿಸ್ಥಿತಿ ಎಲ್ಲೋ ಶ್ರೀಮಂತರವರೆಗೂ ನಾನು ಕೂಡ ಇದರಿಂದ ನೆನೆಸ್ಕೊಳ್ತಾ ಈ ಮಹಾತಾಯಿ ಆದರ್ಶ ದೇಶಕ್ಕೆ ಆದರ್ಶ. ಇದನ್ನು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಸಾವಿತ್ರಿಬಾಯಿ ಫುಲೆ ಅವ್ರನ್ನ ರಮಾಬಾಯಿ ಅವ್ರನ್ನ ಅನುಕರಣೆ ಮಾಡಿದ್ರೆ ಈ ದೇಶದಲ್ಲಿ ಡೈವರ್ಸ್ಗಳಾಗಲ್ಲ, ಮನೆಗಳ ಗಲಾಟೆಗಳಾಗಲ್ಲ, ಶಾಂತಿ ನೆಮ್ಮದಿಯಿಂದ ಕುಟುಂಬಗಳು ಬದುಕೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಸರ್ ರಮಾಬಾಯಿ ಫುಲೆ ಅವರ ನಾನು ಕಂಟಿನ್ಯೂ ಮಾಡೋಕ್ಕೆ ನಾವೇ ಪ್ರೇರೇಪಿಸ್ತೀವಿ. ವಿಶೇಷವಾಗಿ ಅನಿರುದ್ಧ ವನ್ಕರ್ ಅವರು ಅದೇ ದಿನ ಮಾಡಬೇಕಂತ ಇವರಿಗೆ ಒತ್ತಾಯ ಮಾಡಿರೋದು ನಮಗೆಲ್ಲ ಒಂಥರ ಪ್ರೇರಣೆ. ನಾವು BSPಯಲ್ಲಿದ್ದಾಗ ಸಾವಿರಾರು ಕಾರ್ಯಕ್ರಮಗಳು 1000, 10,000, ಲಕ್ಷದವರೆಗೂ ಮಾಡಿದ್ವಿ. ಆದರೆ ರಮಾಬಾಯಿ ಅವ್ರನ್ನ ನಾವು ನೆನೆಸ್ಕೊಳ್ತಾ ಇರಲಿಲ್ಲ. ಬಹಳ ತಪ್ಪಾಗಿದೆ. ಕ್ಷಮಾಪಣೆ ಕೇಳಿಕೊಂಡು ಇನ್ಮೇಲೆ ರಮಾಬಾಯಿ ಅವರನ್ನು ಮುಂದುವರಿಸ್ತೀವಿ ಅಂಬೇಡ್ಕರ್ ಸಾಹೇಬ್. ಸ್ನೇಹಿತರೆ, ಇವತ್ತೇನು ಫೆಬ್ರವರಿ 7ನೇ ತಾರೀಕು ಮಾತೆ ರಮಾಬಾಯಿಯವರ ಜನ್ಮ ದಿನಾಚರಣೆ ಕಾರ್ಯಕ್ರಮನ ನಗರದ ಪುರಭವನದಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ. ಆಚರಣೆ ಮಾಡಿದಂಥ ಒಂದು ಸಂದರ್ಭ ಏನು, ಮಹಾರಾಷ್ಟ್ರದಿಂದ ಕಲಾವಿದರು ಕರ್ನಾಟಕಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಬಂದು ಮಾತೆ ರಮಾಬಾಯಿಯವರ ಜನ್ಮ ದಿನಾಚರಣೆಯನ್ನು ಪುರಭವನದಲ್ಲಿ ಆಚರಣೆ ಮಾಡಿದ್ದಾರೆ. ಅಂದರೆ ನಾವು ಈ ನಾಡಿನ ಪ್ರತಿನಿತ್ಯ ಬಾಬಾ ಸಾಹೇಬರ ಹೆಸರು ಹೇಳ್ಕೊಂಡು ಬದುಕೊಂತ ನಾವು ಕನಿಷ್ಠ ನಮಗೇನಾದರೂ ಪ್ರಜ್ಞೆ ಇದೆಯಾ ಅಥವಾ ನಾವು ಯಾವ ಲೋಕದಲ್ಲಿ ಇದ್ದೇವೆ ಅನ್ನೋದನ್ನು ನಾವು ಒಂದ್ಸಲಿ ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತು ಪ್ರತಿದಿನ ನಾವು ಬಾಬಾ ಸಾಹೇಬರನ್ನ ನೆನೆಸ್ಕೊಳ್ಳೋವಂಥ ಒಂದು ವಾತಾವರಣ ಇವತ್ತು ಕ್ರಿಯೇಟ್ ಆಗ್ತಾಯಿದೆ. ಏನು, ಒಂದು ಕಡೆ ಈ ದೇಶಕ್ಕೆ ಸಂವಿಧಾನ ಬರೆದ ಬಾಬಾ ಸಾಹೇಬರ ಸಂವಿಧಾನನ ಬದಲಾವಣೆ ಮಾಡೋಕ್ಕೆ ಹೊರಟಂಥದ್ದು, ಮತ್ತೊಂದು ಕಡೆ ಏನು ರಾಮನ ದೇವಸ್ಥಾನ ಉದ್ಘಾಟನೆ ಆದ ದಿನ ನಮಗೆ ನಿಜವಾದ ಸ್ವತಂತ್ರ ಬಂತು ಅಂತ ಹೇಳುವಂಥ ಜನ, ಮತ್ತೊಂದು ಕಡೆ ವೇದ ಕಲಿತಿಲ್ಲ ಅಂದರೆ ನೀವು ಯಾರು ಸ್ವರ್ಗಕ್ಕೆ ಹೋಗಲ್ಲ, ನೀವೆಲ್ಲ ವೇದ ಕಲಿಬೇಕು ಅಂತ ಈ ಒಂದು ವಿಚಾರಗಳು ಪ್ರತಿದಿನ ನಾವು ಕೇಳ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬರು ಏನಾದರೂ ನಮಗೆ ಈ ದೇಶದಲ್ಲಿ ಹುಟ್ಟಿ ನಮಗೆಲ್ಲರಿಗೂ ಒಂದು ಸಂವಿಧಾನನ ಬರೆದಿಲ್ಲ ಅಂದಿದ್ದರೆ, ಬಾಬಾ ಸಾಹೇಬರು ಏನಾದರೂ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬರೆದಿಲ್ಲ ಅಂದಿದ್ದರೆ ನಾವೆಲ್ಲರೂ ಕೂಡ ಪ್ರಾಣಿಗಳಿಗಿಂತಲೂ ಕಡೆಯಾಗಿ, ನಾಯಿ, ನರಿ, ಹಂದಿ, ಕೋಳಿಗಳಿಗಿಂತಲೂ ಕಡೆಯಾಗಿ ಈ ದೇಶದಲ್ಲಿ ನಾವು ಬದುಕಬೇಕು. ಅಂದರೆ ಇವತ್ತು ನಾನೊಬ್ಬ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಇನ್ಶರ್ಟ್ ಮಾಡ್ಕೊಂಡಿದ್ದೀನಿ, ನಾನು ನೀಟಾಗಿ ಇಲ್ಲಿದ್ದೀನಿ, ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ ಅಂದರೆ ಬಾಬಾ ಸಾಹೇಬರು ಕೊಟ್ಟ ಭಿಕ್ಷೆ. ನಾವು ಒಂದನ್ನು ಯೋಚನೆ ಮಾಡಬೇಕಾಗಿದೆ. ಚುನಾವಣೆ ಬಂತಂದರೆ ನಾವು ಎದ್ದು ಬಿದ್ದು ಓಡೋಗ್ತಾ ಇದ್ದೀವಲ್ಲ, ಈ ಹಕ್ಕನ್ನು ಕೊಟ್ಟರು, ಓಟಿನ ಹಕ್ಕನ್ನು ಯಾರು ಕೊಟ್ಟರು? ಸ್ವಾಮಿ, ಇದೇ ಮನುವಾದಿಗಳು ಬಾಬಾ ಸಾಹೇಬರ ಮನೆ ಮುಂದೆ ಹೆಣ್ಣು ಮಕ್ಕಳನ್ನು ಕಳಿಸಿ 5 ದಿನ ಧರಣಿ ಮಾಡ್ತಾರೆ, ದಲಿತರಿಗೆ ಓಟಿನ ಹಕ್ಕು ಕೊಡಬೇಡಿ ಅಂತ. ಇದು ಇವತ್ತಿನ ಮನುವಾದಿಗಳ ಒಂದು ಕುತಂತ್ರ. ಅಂಥೋದನ್ನೆಲ್ಲ ಎದುರಿಸಿ ಬಾಬಾ ಸಾಹೇಬರು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದು ಮತದಾನದ ಹಕ್ಕು ಅಷ್ಟೇ ಅಲ್ಲ, 14 ಕೆರೆ ನೀರು, ಕಲಾರಾಮ್ ದೇವಸ್ಥಾನ ಪ್ರವೇಶ. ಸ್ವಾಮಿ, ಕೇರಳದಲ್ಲಿ ಒಂದು ದೇವಸ್ಥಾನದ ರಸ್ತೆಯಲ್ಲಿ ದಲಿತರು ಓಡಾಡಂಗೆ ಇಲ್ಲ. ಅಂಥದನ್ನು ಕೇರಳದ ಒಬ್ಬ ಗಣ್ಯ ವ್ಯಕ್ತಿ, ಒಬ್ಬ ದಲಿತ ಕತ್ತಿ ಎತ್ಕೊಂಡು ಪ್ರಾಣದ ಮೇಲೆ ಆಸೆ ಬಿಟ್ಟು
ಕತ್ತಿ ಎತ್ಕೊಂಡು ಆ ರಸ್ತೆಯಲ್ಲಿ ಓಡ್ತಾನೆ ಭಯ ಬಿಟ್ಟು ಓಡ್ತಾನೆ. ಅಂದರೆ ಬಾಂಬೆಯಿಂದ ಅದನ್ನು ಮರ್ಡರ್ ಮಾಡೋಕ್ಕೆ ರೌಡಿಗಳು ಕಳಿಸ್ತಾರೆ ಈ ಮನುವಾದಿಗಳು. ಏಕೆಂದರೆ ರಸ್ತೆಯಲ್ಲಿ ದೇವಸ್ಥಾನದ ರಸ್ತೆಯಲ್ಲಿ ದಲಿತ ಓಡಾಡಿದಂಥ ಬಾಂಬೆಯಿಂದ ರೌಡಿಗಳು ಕರೆಸಿ ಮರ್ಡರ್ ಮಾಡೋಕ್ಕೆ ಸ್ಕೆಚ್ ಆಗ್ತವೆ. ಅಂದರೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಮುಂದಿನ ದಿನಗಳು ಮತ್ತೇನಾಗ್ಬೋದು ಅಂತ. ಯಾಕೆಂದರೆ ಈಗ ಸಂವಿಧಾನ ಬದಲಾವಣೆ ಒಂದು ಕಡೆ, ಮತ್ತೆ ಏನು 501 ಪುಟಗಳ ಒಂದೊಂದು ಹೊಸ ಸಂವಿಧಾನ ರೆಡಿ ಆಗ್ತಾ ಇದೆಯಂತೆ. ಮತ್ತು ಇವತ್ತಿನ ಪತ್ರಿಕೆಯಲ್ಲಿ ನಾನು ಓದಿದೆ, ಸ್ವಾಮೀಜಿಗಳು ಇವತ್ತು ಯುದ್ಧ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ನಾವೆಲ್ಲ ದೇಶಕ್ಕಾಗಿ ಬಲಿ ಆಗ್ತಾ ಇದ್ದೇವೆ ಅಂತ ಇವತ್ತಿನ ಪತ್ರಿಕೆಯಲ್ಲಿ ಬಂದಿದೆ. ಅಂದರೆ ನಾವೆಲ್ಲ ಎಚ್ಚೆತ್ಕೋಬೇಕಾಗಿದೆ. ಬಾಬಾ ಸಾಹೇಬರ ಸಂವಿಧಾನ ಏನಾದರೂ ಇಲ್ಲ ಅಂದಿದ್ರೆ ನಾವು ಏನಾಗ್ತಿದ್ವು? ನಾವು ಮನುಷ್ಯರಾಗ್ತಿದ್ವಾ? ವಿದ್ಯೆ ಕಲಿತಾ ಇದ್ವಾ? ಅಥವಾ ಊರೊಳಗಡೆ ಬದುಕಕ್ಕಾಗ್ತಾ ಇತ್ತಾ? ನಮ್ಮ ಆಸ್ತಿ ಮಾಡ್ಕೊಳಕ್ಕಾಗ್ತಿತ್ತ? ಉದ್ಯೋಗ ಸಿಗ್ತಾ ಇತ್ತಾ? ಓಟ್ ಹಾಕಕ್ಕಾಗ್ತಾ ಇತ್ತಾ? ನಮ್ಮವ್ರು ಶಾಸಕರಾಗ್ತಾ ಇದ್ವಾ? ಪ್ರತಿಯೊಂದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಆ ನಿಟ್ಟಲ್ಲಿ ಪ್ರತಿಯೊಬ್ಬರೂ ಕೂಡ ಮತ್ತೊಂದು ಭೀಮಾ ಕೋರೆಗಾಂವ್ ಯುದ್ಧಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಈ ಸಂವಿಧಾನ ಉಳಿಸ್ಕೋಬೇಕಾದ್ರೆ ನಾವು ಭೀಮಾ ಕೋರೆಗಾಂವ್ನ 2ನೇ ಯುದ್ಧಕ್ಕೆ ಸಿದ್ಧರಾಗಬೇಕಾಗಿದೆ ಸ್ನೇಹಿತರೆ. ಆ ನಿಟ್ಟಲ್ಲಿ ಮಾತೆ ರಮಾದೇವಿಯ ಒಂದು ಜನ್ಮದಿನಾಚರಣೆ ನಮಗೆಲ್ಲ ಸ್ಫೂರ್ತಿ ಆಗಬೇಕು. ಅದ್ರ ಜೊತೆಗೆ ಪ್ರತಿಯೊಬ್ಬ ಈ ನಾಡಿನ ಹೆಣ್ಮಕ್ಳಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಆ ಮಾತೆಯ ಗುಣ, ಪ್ರೀತಿ, ವಾತ್ಸಲ್ಯ, ಬಾಬಾ ಸಾಹೇಬರನ್ನ ಯಾವ ಮಟ್ಟಕ್ಕೆ ಅಮ್ಮ ತಗೊಂಡೋದು, ಯಾವ ರೀತಿ ಬಾಬಾ ಸಾಹೇಬರ ಬೆನ್ನೆಲುಬಾಗಿ ಅಮ್ಮ ನಿಂತಲು, ಆ ತಾಯಿಯ ಗುಣ, ನಡತೆ, ಪ್ರೀತಿ, ವಾತ್ಸಲ್ಯನ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಆಚರಣೆ ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಗುತ್ತೆ. ಆ ನಿಟ್ಟಲ್ಲಿ ಕಾರ್ಯಕ್ರಮನ ಮಹಾರಾಷ್ಟ್ರದಿಂದ ಬಂದು ಕಲಾವಿದರು ಇಲ್ಲಿ ನಮ್ಮನ್ನೆಲ್ಲ ಕೂಡ ಉರಿದುಂಬಿಸಿ ಎಬ್ಬರಿಸಿ ನೀವೆಲ್ಲ ನಿದ್ದೆ ಮಾಡ್ತಾ ಇದ್ದೀವಿ ಎದ್ದೇಳಿ ಅಂತ ಹೇಳಿದಂಥ ಕಲಾವಿದರಿಗೆ, ಮಹಾರಾಷ್ಟ್ರದ ಎಲ್ಲ ಕಲಾವಿದರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಂಥ ಎಲ್ಲ ತಾಯಂದರಿಗೆ, ಎಲ್ಲ ಅಣ್ಣ ತಮ್ಮಂದಿರು ಕೂಡ ಮಾತೆ ರಮಾಬಾಯಿಯ ಜನ್ಮದಿನದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮರಿಯಪ್ಪ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ. ಥ್ಯಾಂಕ್ ಯು. ತ್ಯಾಗಮಯಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 120ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ನೆಲದ, ಈ ನಾಡಿನ, ಈ ದೇಶದ ಮಹಿಳೆಯರು ಇವತ್ತು ಬಂಗಾರ, ಒಳ್ಳೆ ಸೀರೆ, ಒಳ್ಳೆ ಪದವಿ, ಇವತ್ತು MP ಆಗ್ಬೋದು, MLA ಆಗ್ಬೋದು. ರಮಾತಾಯಿ ಅಂಬೇಡ್ಕರ್ ತ್ಯಾಗನೇ ನಿಮಗೆ ಗೊತ್ತಿಲ್ಲ. ರಮಾತಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬರಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಇವತ್ತು ಮಹಿಳೆಯರು ಈ ದೇಶದಲ್ಲಿ ಪ್ರಧಾನಿ ಆಗ್ತಾ ಇದ್ದಾರೆ, ರಾಷ್ಟ್ರಪತಿ ಆಗ್ತಾ ಇದ್ದಾರೆ, ರಾಜ್ಯಪಾಲರಾಗ್ತಾ ಇದ್ದಾರೆ, MP ಗಳಾಗ್ತಾ ಇದ್ದಾರೆ. ಆದರೆ ರಮಾಬಾಯಿ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಯಾರಿಗೂ ಯಾರೂ ತಯಾರಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ದಯಮಾಡಿ ಇವತ್ತು ನಮಗೆ ಏನು 36 ಕೋಟಿ ದೇವರು ಅಂತ ಹೇಳ್ತಾರಲ್ಲ, 36 ಕೋಟಿ ದೇವ್ರಕ್ಕಿಂತ ಶ್ರೇಷ್ಠ ನಮ್ಗೆ ಯಾರಾದರೂ ಇದ್ರೆ ರಮಾಬಾಯಿ ಅಂಬೇಡ್ಕರ್. ಇವರಿಂದನೇ, ಇವರ ಪತಿ ಬಾಬಾ ಸಾಹೇಬ್ ಅಂಬೇಡ್ಕರಿಂದನೇ ನಮಗೆ ಬದುಕುವ ಹಕ್ಕು, ಮಾತನಾಡುವ ಹಕ್ಕು, ಸಾಂಸ್ಕೃತಿಕ ಹಕ್ಕು ಪ್ರತಿಯೊಂದು ಇವತ್ತು ನಮಗೆ ಸಿಗ್ತಾ ಇದೆ. ನಾವು ಇವತ್ತು ಉಸಿರಾಡ್ತಾ ಇದ್ದೀವಿ ಅಂದರೆ, ಕಣಕಣದಲ್ಲೂ ನಮಗೆ ರಕ್ತ ಹರಿತಾ ಇದೆ ಅಂದರೆ ಅವರ ಒಂದು ಏನು ಕೊಟ್ಟಿದ್ದಾರೆ ನಮಗೆ ಸಂವಿಧಾನ ಮೂಲಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರು. ಇದನ್ನೆಲ್ಲ ಆಗಲಿಕ್ಕೆ ಕಾರಣೀಭೂತರು ಬಾಬಾ ಸಾಹೇಬ್ರಿಗೆ ಸಪೋರ್ಟಿಗೆ ನಿಂತಿರ್ತಕ್ಕಂಥ ರಮಾತಾಯಿ ಅಂಬೇಡ್ಕರ್ ಸಾಧ್ಯ. ಎಲ್ಲ ಮಹಿಳಾ ತಾಯಂದ್ರು, ಈ ದೇಶದ, ಈ ನೆಲದ ಎಲ್ಲ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳೋದೇನೆಂದರೆ ರಮಾತಾಯಿ ಸರ್ವಶ್ರೇಷ್ಠ ತಾಯಿ. ಅವರು ಇವತ್ತು ತುಂಬ ಅದ್ಭುತವಾಗಿ ಅನಿರುದ್ಧ ವನ್ಕರ್ ಅವರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು B. ಗೋಪಾಲ್ ಸರ್ ಮಾತಾಡಿದ್ದಾರೆ, ಈ ದೇಶದಲ್ಲಿ ಸರ್ವಶ್ರೇಷ್ಠ ಯಾರಿಗಾದರೂ ಸೊಸೆ ಆದರೆ ರಮಾತಾಯಿ ಅಂಬೇಡ್ಕರ್ ಅವರು, ಯಾರಿಗಾದರೂ ಮಗಳಂತ ಹೆಸರು ಬಂದರೆ ರಮಾತಾಯಿ ಥರ ಮಗಳು ಹುಟ್ಟಬೇಕಂತೇಳಿ ಈ ಥರ ಒಂದು ಮಾತುಗಳೆಲ್ಲ ಕೇಳಿದ್ದೀವಿ. ಹಾಗಾಗಿ ರಮಾತಾಯಿ ಅಂಬೇಡ್ಕರ್ ಅವರು ನಮಗೆ 36 ಕೋಟಿ ದೇವ್ರಕ್ಕಿಂತ ಶ್ರೇಷ್ಠ ಅಂತ ಹೇಳ್ತೀನಿ. ಮಹೇಶ್ ಗೋನಾಳ್ಕರ್, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ನಮ್ಮ ಬುದ್ಧ. थैंक यू कर्नाटक, थैंक यू कन्नड़ भाषा. मैं अनिरुद्ध वनकर कर्नाटक में आया और मुझे बहुत अच्छा लगा. मेरी टीम आई है रमाबाई अंबेडकर इनके जयंती के अवसर पर. मैं और मेरी टीम ने पूरा गाना गाया है. मेरे काफ़ी दोस्त यहाँ पर आए, काफ़ी लोगों ने सराहा है. आभार व्यक्त करता हूँ जय भीम चैनल का और सारे दोस्तों का. थैंक यू ವೆರಿ ಮಚ್. ನಮಸ್ಕಾರ, ನಾನು ಡಾಕ್ಟರ್ ನೀಮಾ ಗಾಂಧಿ, ಅಸೋಸಿಯೇಟ್ ಪ್ರೊಫೆಸರ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಸೆಂಟರ್ ಫಾರ್ ರೂರಲ್ ಡೆವಲಪ್ಮೆಂಟ್ ಸ್ಟಡೀಸ್. ನಾವು ಅಂಬೇಡ್ಕರ್ಗಿಂತ ಜಾಸ್ತಿ ನಾನು ರಮಾಬಾಯಿನೇ ತುಂಬ ಇಷ್ಟಪಡೋದು. ಅದರಿಂದ ಇವತ್ತು ಕಾಲೇಜಲ್ಲಿ ಸಹ ನಾವು ರಮಾಬಾಯಿ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಬರ್ತ್ಡೇ ಮಾಡಿ ಎಲ್ಲ ಕೇಕ್ ಕಟ್ ಮಾಡಿ ಎಲ್ಲ ಮಕ್ಕಳಿಗೂ ಹಂಚಿದ್ದೀವಿ. ನಾವು ಅವರ ಒಂದು
ಉದ್ದೇಶ ಏನು ಅಂತ ನಮ್ಮಲ್ಲಿ ಇಲ್ಲದಿದ್ರೂ ಅವರ ಒಂದು ನಡೆನಲ್ಲೇ ನಾವು ನಡಿಬೇಕು. ಎಲ್ಲ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಒಳ್ಳೆ ಕಂಪ್ಯಾನಿಯನ್ ಸಿಗಬೇಕು. ರಮಾಬಾಯಿ ಥರನೇ ಸಿಕ್ಕಲಿ ಅಂತ ನಾನು ಏನಾದರೂ ಆಶಿಸ್ತೀನಿ, ಹೆಣ್ಮಕ್ಳಿಗೆ ಪರ್ಟಿಕ್ಯುಲರ್ ಆಗಿ. ಥ್ಯಾಂಕ್ ಯು.